ಹೋಗಿರೋನು ವಾಪಸ್ ಬರಲ್ಲ. ಸೊ ಅದಕ್ಕೆ ದರ್ಶನ್ಗೆ ಅದಕ್ಕೆ ಏನು ಪರಿಹಾರ ಅಂದರೆ ಅವ್ರಿಗೆ ಎಲ್ಲರಿಗೂ ಒಂದು ಪಾಠ ಆಗಬೇಕಿದು. ದರ್ಶನ್ಗೂ ಆಗಬೇಕು, ಯಾರೇ ಆಗಿರಲಿ, ಈ ಸಿದ್ದರಾಮಯ್ಯನೇ ಆಗಿರಲಿ, ಯಡಿಯೂರಪ್ಪ ಆಗಿರಲಿ, ಯಾರೇ ಆಗಿರಲಿ, ನಾನೇ ಆಗಿರಲಿ ಅಥವಾ ಮೀಡಿಯಾದವರೇ ಆಗಿರಲಿ, ಅವರಿಗೂ ಒಂದೇ ಕಾನೂನು. ಆ ಕಾನೂನು ಪ್ರಕಾರ ದರ್ಶನ್ ಏನಾದ್ರು ತಪ್ಪು ಮಾಡಿದರೆ ಅದ್ರ ಕಠಿಣವಾಗಿ ಏನು ಶಿಕ್ಷೆ ಐತೋ ಅದು ಕೊಡಬೇಕು. ಅದು ಕಾನೂನಿಂದನೇ ಆದ್ರೇ ಎಲ್ಲರಿಗೂ ಮುಂದೆ ನಾನು ಈ ಥರ ತಪ್ಪು ಮಾಡಬಾರ್ದು ಅನ್ನೋದೊಂದು ಮೆಸೇಜ್ ಹೋಗುತ್ತೆ. ಓಕೆ, ದರ್ಶನ್ ಪ್ರಕರಣ ನಿಮಗೆ ಹೆಂಗೆ ಗೊತ್ತಾಯ್ತು? ದರ್ಶನ್ ಪ್ರಕರಣ ಹೆಂಗಂದ್ರೆ ನಾವು ಮೀಡಿಯಾದಿಂದ ಅಲ್ವಾ? ಈಗ ನಾವು ತೋರ್ಸಂಗಿರ್ಲಿಲ್ವಾ ಹಂಗಾರೆ? ತೋರಿಸ್ಬೇಕು, ಏನಾಯ್ತು ಅದನ್ನು ತೋರಿಸೋದೇ. ಈಗ ಮೀಡಿಯಾ ಏನಂದ್ರೆ ಇಟ್ ಇಸ್ ದ ವಾಯ್ಸ್ ಆಫ್ ಪೀಪಲ್ ಆಗಬೇಕೆ ಹೊರತು, ಇಟ್ ಇಸ್ ದ ವಾಚ್ ಡಾಗ್ ಆಫ್ ಪೀಪಲ್ ಆಗಬೇಕು ಹೊರತು, ಮೀಡಿಯಾದವರು ಪ್ರೋ ಇದು ಆಗದೆ ಇರೋಂಗೆ ಕೆಲಸ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು. ಅವಾಗ ಒಂದು ಸಮಾಜ ಶಾಂತಿಯುತವಾಗಿರ್ತದೆ. ಇಲ್ಲ ಅಂದರೆ ಮೀಡಿಯಾದವರೇ ಪ್ರೋ ಗೌರ್ಮೆಂಟ್ ಥರ ಮಾತಾಡಿದರೆ ಸಮಾಜದಲ್ಲಿ ಬೆಂಕಿ ಹಚ್ಕೊಳ್ಳೋ ಥರ ಆಗುತ್ತೆ. TRPಗೋಸ್ಕರ ನೀವು ದರ್ಶನ್ನ ಈ ಥರ ಮಾಡ್ತಾ ಇದ್ದೀರಿ ಅಂತ ಅವ್ರ ಅಭಿಮಾನಿಗಳು ಇಲ್ಲ ಅವ್ರು ಅನ್ನ ತಿಂತಾ ಇದ್ದೀರಿ 4 ದಿನದಿಂದ ಅಂತಂದ್ರು. ಯಾರು ತಪ್ಪಾಗತ್ತೆ ಅದು. ಈಗ ದರ್ಶನ್ ಅವ್ರು ಮಾಡಲಿಲ್ಲ ಅಂದರೆ ಇದು ಆರೋಪ, ಇದು ಇನ್ನು ಅಪರಾಧಿ ಅಂತ ಅಪರಾಧಿ ಅಂತ ಹೇಳಿ ಇಲ್ಲ. ಮೀಡಿಯಾದವ್ರು ನಾವು ನಿಮಗೆ ದೂಷಿಸ್ತಿಲ್ಲ, ಇದು ಏನದು ಕೋರ್ಟ್ ಹೇಳೋವರೆಗೂ ಅದು ಆರೋಪನೇ. ಕೋರ್ಟ್ ಹೇಳಿದಾದ್ಮೇಲೆ ಏನು ಶಿಕ್ಷೆ ಐತೋ ಅದು ಅಕ್ಸೆಪ್ಟ್ ಮಾಡಲೇಬೇಕು. ಯಾರು ಅಭಿಮಾನಿ ಆಗಿರಲಿ, ನಾನಾರೇ ಆಗಿರಲಿ, ಯಾರೇ ಆಗಿರಲಿ. ನಾಳೆ ಅಭಿಮಾನಿಗೆ ಆದರೆ ಏನು ಪ್ರಾಬ್ಲಮ್? ಈಗ ಸರಿ, ದರ್ಶನ್ ಅಭಿಮಾನಿ ಮೇಲೇ ಮಾಡಿದರೆ ಅವಾಗ ನೀವು ಒಪ್ಕೊತೀರಾ? ಅಭಿಮಾನಿ ಮೇಲೆ ಎಲ್ಲ ಆಗಿರೋದು ಅಲ್ಲ. ಈಗ ಹೇಳ್ತವ್ರೆ ಹಂಗೆ ಹೇಳ್ಕೊಳ್ಳಿ ಅಂದರೆ ಈಗ ಅವ್ರು ಮಾಡಿದಾರೆ ಅಂದರೆ ಅದನ್ನು ಯಾರೂ ಒಪ್ಕೊಳ್ಳೋಕ್ಕಾಗಲ್ಲ. ಒಬ್ಬ ಒಪ್ಕೊಂಡ್ರೆ, ಅಭಿಮಾನಿ ಒಪ್ಕೊಂಡ್ರೆ ಇಡೀ ಸಮಾಜದ ಜನ ಒಪ್ಕೋಬೇಕು. ಸೊ ದರ್ಶನ್ ಮಾಡಿದ್ದು ಈಗ ಮಾಡಿದ್ದಾರೆ ಅನ್ನೋದು ಆರೋಪ ಇದೆ. ಅದೇನಾದರೂ ತಪ್ಪಂತಾನೆ ಆದರೆ ಅವ್ರಿಗೆ ಜೈಲಿಗೆ ಹಾಕಲಿ, ಎಲ್ಲರೂ ಹಾಕಲಿ, ಅಥವಾ ಕಠಿಣ ಶಿಕ್ಷೆ ಗಲ್ ಶಿಕ್ಷೆ ಇದಾದರೂ ಶಿಕ್ಷೆ ಎಲ್ಲರಿಗೂ ಒಂದೇ ಇರಬೇಕಂತ ನಾವು ಹೇಳೋಕ್ಕೆ ಪಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮಾತಾಡ್ತಿರ್ರಿ ಏನ್ರಿ ಸರ, ನಿಮ್ಮ ಹೆಸರು ಹೇಳ್ರಿ? ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಬ್ದುಲ್ ರೆಹಮಾನ್. ಅಬ್ದುಲ್ ಅವರೇ, ಏನ್ರಿ ನೀವು ಅಬ್ದುಲ್ ಕಲಾಂ ಹೆಸರು ಹಿಡ್ಕೊಂಬಿಟ್ಟು ಮಾತಾಡಲ್ಲ ಅಂತಿರಲ್ಲ? ಹೇಳಿ, ದರ್ಶನ್ ಮಾಡಿ ಸರಿನಾ? ಮಾಡಿದಾನೆ ಅಂತ ಇನ್ನೂ ಆಗಿಲ್ಲ. ಮಾಡಿದರೆ ಯಾರು ಮಾಡಿದ್ದು ತಪ್ಪೇ. ಅದು ನ್ಯಾಯಾಲಯದಲ್ಲಿ ಸಾಬೀತಾದರೆ ಶಿಕ್ಷೆ ಆಗಲಿ. ತಪ್ಪೇ, ಯಾರಾದರೂ ಮಾಡಲಿ ತಪ್ಪೇ ಅದು. ನಾವು ತೋರ್ಸಂಗಿಲ್ವಾ? ಇಲ್ಲ, ತೋರಿಸ್ರಿ, ನಿಮ್ಮ ಕರ್ತವ್ಯ ಅದು ತೋರಿಸೋದು. ನಮಗೆ ಹೆಂಗೆ ಗೊತ್ತಾಗಬೇಕು ನೀವು ತೋರಿಸಿಲ್ಲ ಅಂದರೆ? ಅಷ್ಟೇ ಆನ್ಸರ್. ನಮಗೆ ಹೆಂಗೆ ಗೊತ್ತಾಗಬೇಕು ನೀವು ತೋರಿಸಿಲ್ಲ ಅಂದರೆ? ಇಷ್ಟೆಲ್ಲ ನಡೀತಿದೆ, ನಿಜಾಂಶ ತೋರಿಸ್ರಿ ಅಷ್ಟೇ. ಅದೇನಾದರೂ ಇರಲಿ, ಸತ್ಯ ತೋರಿಸ್ರಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಏನು ಸರ್ ನಿಮ್ಮ ಹೆಸರು? ಅಲ್ಲ, ಹೆಸರು ಕೇಳಿದೆ. ಬೇಡ ಅಂತ ಹೇಳ್ತಿದ್ದೇವಲ್ರಿ, ಹೋಗ್ರಿ. ಅಲ್ಲ, ಜಸ್ಟ್ ಈ ಒಂದು ರಿಯಾಕ್ಷನ್ ಬಗ್ಗೆ ಹೇಳ್ಬೇಡ್ರಿ, ಹೋಗ್ರಿ. ನಮಗೆ ಗೊತ್ತಿದೆ. ಅಲ್ಲ, ನಿಮ್ಮ ರಿಯಾಕ್ಷನ್ ಕೊಡಲ್ಲ, ಹೋಗ್ರಿ. ಅಲ್ಲ, ನೀವೇನಾರು ಫ್ಯಾನ್ಸ್ ಕೇಳಿ ವಿಡಿಯೋ ಇಲ್ಲ ಬಿಡಿ, ಅದೇನು ಆಗ್ತಿಲ್ಲ ಬಿಡಿ. ರೆಕಾರ್ಡ್ ಕಂಡ್ರೆ ಆಗ್ತಿರೋದು. ಆಯ್ತು ಬಿಡಿ, ಆಗಲ್ಲ ಅಂದ್ರೆ ಏನಿಲ್ಲ, ಅದರಲ್ಲಿ ಏನಿಲ್ಲ. ಆಯ್ತು ಬಿಡಿ. ಯಾರೇ ಮಾಧ್ಯಮ ಇಲ್ಲ ಅಂದರೆ ಯಾವನೂ ಆಚೆ ಬರೋಕ್ಕಾಗಲ್ಲ. ಒಂದಂತೂ ಸತ್ಯ, ಬಾಸು ಅವ್ರ ಅಪ್ಪ ಅಮ್ಮಂಗೆ ಬಾಸ್ ಆಗಬೇಕು. ಏನಂತೀರಾ? ಕರೆಕ್ಟ್ ಅಲ್ವಾ? ನಮ್ಮ ಅಪ್ಪ ಅಮ್ಮ ನನಗೆ ಬಾಸು, ಬೇರೆ ಯಾರೂ ಅಲ್ಲ. 4 ಜನಕ್ಕೆ ಅಕ್ಕಿ ಮೂಟೆ ಕೊಟ್ಟು ಖುಷಿ ಪಡಿಸಿ, ಈ ಕಡೆ 4 ಜನಕ್ಕೆ ಕಣ್ಣೀರು ಹಾಕ್ಸಿದ್ರೆ ಪಾಪ ಯಾವುದು, ಪುಣ್ಯ ಯಾವುದು? ಅವ್ರ ಅಪ್ಪ, ಅವ್ರ ಹೆಂಡತಿ 5 ತಿಂಗಳು. ಯಾರು ಕೇಳೋರು? ಯಾರು ನೋಡೋರು? ಮೇಲಿರೋನೊಬ್ಬನೇ ಬಾಸು. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ಗಡಿ ತಿಪ್ಪೇಶ್ ಅಂತ. ಹಾಯ್ ಸರ್. ಯಾವ ಚಿತ್ರದುರ್ಗನ? ಹೌದು, ಲೋಕಲ್. ಹೇಳಿ ಸರ್, ಪಕ್ಕ ಲೋಕಲ್ಲು. ಚಿತ್ರದುರ್ಗದಲ್ಲಿ ಯಾವ್ದಾದ್ರು ಒಂದು ಕಾಂಟ್ರವರ್ಸಿ ಕೇಳಿದ್ರೆ ಈ ಥರದ್ದು? ರೇಣುಕಾ ಸ್ವಾಮಿ ದರ್ಶನ್ ಯಾವುದು ಕೇಳಿದ್ರೆ ಸರ್, ಇದೆ ಫಸ್ಟ್ ಟೈಮ್ ಕೇಳ್ತಿರೋದು ಅಲ್ವಾ? ಏನು ಹೇಳ್ತೀರಾ ಈ ಒಂದು ಪ್ರಕರಣದ ಬಗ್ಗೆ, ನಿಮ್ಮ ಅಭಿಪ್ರಾಯ? ಅನ್ಯಾಯನೇ ಇದು, ಅನ್ಯಾಯ ತಾನೇ ಇದು. ಆದರೆ ದರ್ಶನ್ ಸರ್ ಅವರು ಪ್ರೆಸೆಂಟು ಯಾರು ಹೇಳ್ಬೋದಾಯ್ತು. SP-ಗೋ ಇನ್ನೊಬ್ರಿಗೋ ಫೋನ್ ಮಾಡಿ ಹೇಳಿದ್ರೆ ಅವರು ಚೇಲಗಳು ಬಳದಲ್ಲಿ, ಚೇಲ ಅಂದರೆ ಇನ್ಕ್ಲೂಡ್ ಅವರು ಅಭಿಮಾನಿಗಳು ಬಳದೇ ಇರಲಿ, ಅವರೇ ಸೆಟ್ಲ್ಮೆಂಟ್ ಮಾಡ್ಬಿಡೋರು ಪ್ರೆಸೆಂಟು. ಇವ್ರು ಯಾಕೆ ಇಷ್ಟೊಂದು ಮುಂದಕ್ಕೆ ಹೋಗ್ಬೇಕಾಯ್ತು? ಇವರು ದೊಡ್ಡರ್ತಾನೆ, ಒಂದು ಉತ್ತಮ ಇರ್ತಾನೆ ಇವ್ರು ಯಾಕೆ ಹಿಂಗೆ ಮಾಡ್ಬೇಕಾಯ್ತು? ಅಲ್ಲಿ ಹೇಳೋದು ಪ್ರೆಸೆಂಟ್ ಹೇಳ್ತಾರೆ ನಾವು. ಯಾಕಂದರೆ ಇವ್ರು ಇರೋದು ಒಂದು ನೆಟ್ವರ್ಕಿಗೆ ಇದೇ ಸರ್, ಇದು ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತು. ಅವ್ರಾಗ ಅವ್ರ ಜೀವನ ಭವಿಷ್ಯ ಹಾಳು ಮಾಡ್ಕೊಂಡ್ರೆ ಅಷ್ಟೇ. ಲೈವ್ ಇದು ಅಷ್ಟೇ. ಹಂಗಾರೆ ಮಾಧ್ಯಮದವ್ರು ನಾವು ತೋರ್ಸೋದು ತಪ್ಪ?
ಯಾರು ಸರ್ ಮಾಧ್ಯಮ ಇರೋಕ್ಕೆ ಸರ್ ನಡೀತಿರೋದು ಪಿಕ್ಚರು ಮಾಧ್ಯಮ ಬೇಕೇ ಬೇಕು ಮಾಧ್ಯಮ ಇಲ್ಲದೇ ಅವ್ರು ಏನು ಮಾಡೋಕ್ಕಾಗಲ್ಲ ಯಾಕೆ ಗೊತ್ತಾ ಒಳ್ಳೇದು ಕೆಟ್ಟದ್ದು ತೋರಿಸೋದೇ ಮಾಧ್ಯಮ ಮತ್ತೆ ಅವರ ಫ್ಯಾನ್ಸ್ಗಳೆಲ್ಲ ಮಾಧ್ಯಮದ ಮೇಲೆ ದೂಷಿಸ್ತಾ ಇದಾರಲ್ಲ ನೀವು ಯಾವ ಸಮಯ ಸುಳ್ಳು ತೋರಿಸ್ತಿದ್ರ ಸುಳ್ಳು ಅಲ್ಲ ಕಂಡ್ರೆ ಸುಳ್ಳಾಗಿದ್ರೆ ಅರೆಸ್ಟ್ ಯಾಕ್ರಿ ಮಾಡ್ತಿದ್ರು ನಲ್ಲಿ ಏನು ಆಗ್ತದೆ ಅಪ್ಡೇಟ್ ತೋರಿಸ್ತಾ ಇದೀವಿ ಜಗತ್ತು ನಡೀತಿರೋದೇ ಮಾಧ್ಯಮದಿಂದ ಜಗತ್ತು ನಡೆದ ಮಾಧ್ಯಮ ಯಾಕೆ ಗೊತ್ತಾ ಮಾಧ್ಯಮ ಒಳ್ಳೆ ತೋರಿಸೋದು ಕೆಟ್ಟ ತೋರಿಸುತ್ತೆ ಯಾಕಂದರೆ ಜಗತ್ತು ನಡೀತದೆ ಸರ್ ಪ್ರಜೆಗಳೇನು ಬಲಿಷ್ಠ ಸರ್ ಇದು ಪ್ರಜೆಗಳು ಎಚ್ಚೆತ್ಕೊಂಡಿದ್ದಾರೆ ಯಾಕೆ ಗೊತ್ತಾ ಯಾರು ಹೆಂಗೆ ಯಾರು ನಿಜ ಸುಳ್ಳು